ಕಾವು ಜಾಸ್ತಿ ಆಗ್ಬಿಡುತ್ತೆ. ಕಳೆದ 50 ವರ್ಷಗಳಿಂದ ಒಂದು ಜಾಗ ಸಿಕ್ಕಾಬಟ್ಟೆ ಫೇಮಸ್. ಸಿಗೋದು 4 ಐಟಮು. ಸೌದೆ ಆದ್ರೆ ಒಂದ್ಸತಿ ಹಾಕ್ಬೇಕು ಸರ್, ಒಟ್ಟು ಮಾಮೂಲಿ ಸಿಕ್ಕಲ್ಲ ಸೌದೆ. ಅದರಿಂದ ಒಟ್ಟು ನಮ್ 40 ವರ್ಷದಿಂದ ಅದೇನೆ ಒಟ್ಟು. ಫೈನಲ್ ಆಗಿ ನಮ್ಮ ಐಟಮ್ ಬಂತು ಗುರು. ಲಿಟ್ರಲ್ ಆಗಿ ಒಂದು ½ an hour ಇಂದ 3/4 hour ವೇಟ್ ಮಾಡಿರ್ತೀನಿ. ಸಿಕ್ಕಾಬಟ್ಟೆ ಕ್ರೌಡು. ವೀಕೆಂಡ್ ಆಗಿರೋದ್ರಿಂದ ಹೆವಿ ಜನ ಬರ್ತಾರೆ. 40 ರೂಪಾಯಿ ಕಣ್ಣು ಮುಚ್ಕೊಂಡು ಕೊಡ್ಬೋದು. ಈ ಒಂದು ಸೆಕ್ಟರ್ ಅಲ್ಲಿ ಸಿಕ್ಕಾಬಟ್ಟೆ ಕೆಂಪು ಚಟ್ನಿ ಫೇಮಸ್. ಬೆಣ್ಣೆ ಅಂತೂ ಡಾಮಿನೇಟ್ ಮಾಡ್ತಾ ಇದೆ, ಚಟ್ನಿ ಅದನ್ನ ಡಾಮಿನೇಟ್ ಮಾಡ್ತಾ ಇದೆ. ಚಟ್ನಿನೇ ಸೋ ಸ್ಟಾಪರ್ ಗುರು. ಎಲ್ಲರೂ ನಮಸ್ಕಾರ, ನಾನು ಸಂತ. ಇವತ್ತು ನಾನು ಹೇಳಿದ್ದೀನಪ್ಪ ಅಂದರೆ ಟಿ ನರಸೀಪುರದಲ್ಲಿ ಕಳೆದ 50 ವರ್ಷಗಳಿಂದ ಒಂದು ಜಾಗ ಸಿಕ್ಕಾಬಟ್ಟೆ ಫೇಮಸ್. ಸಿಗೋದು 4 ಐಟಮು. ಒಂದು ಚಿಕ್ಕ ಶೆಡ್ಡಲ್ಲಿ ಇಡ್ಲಿ, ದೋಸೆ, ಚಿತ್ರಾನ್ನ ಮತ್ತು ಚಪಾತಿ ಅಂತ ಕೊಟ್ಕೊಂಡು ಬರ್ತಾರೆ. ಜಾಗದ ಹೆಸರು ಏನಪ್ಪ ಅಂತಾನೆ ಮಲ್ಲಣ್ಣ ಹೋಟ್ಲ್ ಅಂತ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಹೆವಿ ಕ್ರೌಡು. ಬೆಳಿಗ್ಗೆ 7:30 11 ಗಂಟೆವರೆಗೂ ಮಾತ್ರ ಸರ್ವ್ ಮಾಡ್ತಾರೆ. 7:30 ಒಂದು 9-9ವರೆಗೂ ಹೆವಿ ಕ್ರೌಡ್ ಬಂದು ಇವರ ಇಡ್ಲಿ ಮತ್ತು ಬೆಣ್ಣೆ ದೋಸೆ ತಿನ್ಕೊಂಡು ಹೋಗ್ತಾರೆ. ಅಷ್ಟು ಫೇಮಸ್ ಆಗಿರುವಂಥ ಒಂದು ಜಾಗ. ನಾವಿಲ್ಲಿ ಮೇನಾಗಿ ಇವರ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದೀವಿ. ಬನ್ನಿ ಹೋಗಿ ಓನರ್ನ ಮಾತಾಡಿಸಿ ಈ ಒಂದು ಜಾಗದ ಬಗ್ಗೆ ಡೀಟೇಲ್ ತಿಳ್ಕೊಂಡು ಇವರ ಬೆಣ್ಣೆ ದೋಸೆ ಜೊತೆಗೆ ಇಡ್ಲಿ ಕೂಡ ಟ್ರೈ ಮಾಡುವ. ಅದಕ್ಕೂ ಮುಂಚೆ ನನ್ನ ಚಾನಲ್ ಬಂದಿರೋ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗಿ ಬಿಸಿ ಬಿಸಿ ಇಡ್ಲಿ ಮತ್ತು ಈ ಒಂದು ಬೆಣ್ಣೆ ದೋಸೆನ ಟ್ರೈ ಮಾಡೋಣ. ಫೈನಲ್ ಆಗಿ ನಮ್ಮ ಐಟಮ್ ಬಂತು ಗುರು. ಲಿಟ್ರಲ್ ಆಗಿ ಒಂದು ½ an hour ಇಂದ 3/4 hour ವೇಟ್ ಮಾಡಿರ್ತೀನಿ. ಸಿಕ್ಕಾಪಟ್ಟೆ ಕ್ರೌಡು. ವೀಕೆಂಡ್ ಆಗಿರೋದ್ರಿಂದ ಹೆವಿ ಜನ ಬರ್ತಾರೆ. ಬಿಕಾಸ್ ಇಲ್ಲಿ ಇಡ್ಲಿ ಅಷ್ಟು ಫೇಮಸ್. ಅವ್ರ ಜೊತೆಗೆ ದೋಸೆ, ಬೆಣ್ಣೆ ದೋಸೆ ಕೂಡ ಹೆವಿ ಫೇಮಸ್ಸು. ಆ ಒಂದು ಕಾರಣಕ್ಕೆ ಈ ಮೈಸೂರಿಂದ ಮಹದೇಶ್ವರ ಬೆಟ್ಟಕ್ಕೆ ಹೋಗೋರು, ಕೊಳ್ಳೇಗಾಲಕ್ಕೆ ಹೋಗೋರು ಈ ಒಂದು ಜಾಗಕ್ಕೆ ಪಕ್ಕ ಟು ಪಕ್ಕ ವಿಸಿಟ್ ಮಾಡೋದ್ರಿಂದ ಹೆವಿ ಕ್ರೌಡ್ ಆಗಿರುವಂಥ ಒಂದು ಜಾಗ. ಲಿಟ್ರಲ್ ಆಗಿ ½ an hour ಆದಮೇಲೆ ನಮ್ಮ ಇಡ್ಲಿ ಕೈಗೆ ಬಂದಿದೆ. 3 ಇಡ್ಲಿ ಕೊಟ್ಟಿದ್ದಾರೆ. 3 ಇಡ್ಲಿ 2 ವಡೆ, ಬೆಣ್ಣೆ ಜೊತೆಗೆ 40 ರೂಪಾಯಿ ಒಂದು ಪ್ಲೇಟು. ಅವ್ರ ಜೊತೆಗೆ ಚಟ್ನಿ ಮತ್ತು ಸಾಗು ಕೊಟ್ಟಿದ್ದಾರೆ. ಇಡ್ಲಿ ನೋಡಿದ್ರೆ ಸ್ವಲ್ಪ ಹಾರ್ಡ್ ಅನಿಸುತ್ತೆ. ಅವ್ರ ಜೊತೆಗೆ ಇಲ್ಲಿ ಬೆಣ್ಣೆ ಕೊಟ್ಟಿರುವಂಥದ್ದು, ಚಟ್ನಿ ಕೊಟ್ಟಿರುವಂಥದ್ದು, ಸಾಗು ಕೊಟ್ಟಿದ್ದಾರೆ. ವಡೆ ಕೂಡ ಅಷ್ಟು ಗರಿಗರಿಯಾಗಿ ಸಖತ್ತಾಗಿದೆ. ಫಸ್ಟ್ ಏನು ಮಾಡೋಣ ಅಂದರೆ ಈ ಒಂದು ಬೆಣ್ಣೆನ ತೊಗೊಂಡು ಹಿಂಗೆ ಲೈಟಾಗಿ ಇಡ್ಲಿ ಮೇಲೆ ಸವರ್ಬಿಟ್ಟು ಕೆಂಪು ಚಟ್ನಿ ಜೊತೆ ಟ್ರೈ ಮಾಡಿದ್ರೆ ಅಷ್ಟು ಸಖತ್ತಾಗಿರುತ್ತೆ. ಈ ಒಂದು ಸೆಕ್ಟ್ರಲ್ಲಿ ಸಿಕ್ಕಾಪಟ್ಟೆ ಕೆಂಪು ಚಟ್ನಿ ಫೇಮಸ್ಸು. ಎಲ್ಲ ಕಡೆನೂ ಚೆನ್ನಾಗಿತ್ತು. ಇಲ್ಲೂ ಕೂಡ ಸಖತ್ತಾಗಿರುತ್ತೆ. ಆ ಒಂದು ಕ್ರೀಮಿನೆಸ್ ನಿಮಗೆ ಗೊತ್ತಾಗುತ್ತೆ. ಚೆನ್ನಾಗಿದೆ. ಬೆಣ್ಣೆ ಅಂತೂ ಡಾಮಿನೇಟ್ ಮಾಡ್ತಾ ಇದೆ, ಚಟ್ನಿ ಅದನ್ನ ಡಾಮಿನೇಟ್ ಮಾಡ್ತಾ ಇದೆ. ಲಿಟ್ರಲ್ ಆಗಿ ಚಟ್ನಿ ಅಂತೂ ಸ್ಪೈಸಿಯಾಗಿ ಕ್ರೀಮಿಯಾಗಿ ಸಖತ್ತಾಗಿದೆ. ಇಡ್ಲಿ ಮುಟ್ಬೇಕಾದ್ರೆ ಹಾರ್ಡ್ ಅನಿಸ್ತು, ಬಟ್ ಈ ಒಂದು ಚಟ್ನಿ ಜೊತೆ ಇಟ್ಕೊಂಡು ತಿಂದಾಗಂತೂ ಅಷ್ಟು ಸಖತ್ತು. ಬೆಸ್ಟ್ ಟೇಸ್ಟ್. ಚಟ್ನಿನೇ ಸೋ ಸ್ಟಾಪರ್ ಗುರು. ಅದ್ರ ಜೊತೆಗೆ ಒಂದು ನಾಟಿ ಬೆಣ್ಣೆ ಅಲ್ಟಿಮೇಟ್ ಆಗಿದೆ. 40 ರೂಪಾಯಿ ಕಣ್ಣು ಮುಚ್ಕೊಂಡು ಕೊಡ್ಬೋದು. 3 ಇಡ್ಲಿ 2 ವಡೆ, ಅದ್ರ ಜೊತೆಗೆ 1 ಬೆಣ್ಣೆ ಕೊಡುವಂಥದ್ದು. ಮಸ್ತಾಗಿದೆ. ಇಡ್ಲಿಯಲ್ಲಿ ಹುಳಿ ಇಲ್ಲ, ಬ್ಯಾಲೆನ್ಸ್ ಆಗಿ ಫರ್ಮೆಂಟ್ ಆಗಿದೆ, ಹೆವಿ ಫರ್ಮೆಂಟ್ ಆಗಿಲ್ಲ, ಬಟ್ ಸಾಫ್ಟ್ ಇಲ್ಲ ಅನ್ನೋದು ಬಿಟ್ರೆ ಟೇಸ್ಟ್ ವೈಸ್ ಸಖತ್ತಾಗಿದೆ. ಹಂಗೆ ಸ್ವಲ್ಪ ಇಡ್ಲಿನ ತಗೊಂಡು ಸಾಗು ಜೊತೆ ಹಾಕಿ ಟ್ರೈ ಮಾಡುವ. ಸಾಗು ಇಡ್ಲಿ ಕಾಂಬಿನೇಷನ್ ಒಂದು ಲೆವೆಲ್ ಚೆನ್ನಾಗಿರುತ್ತೆ, ಅಷ್ಟು ಸಖತ್ತಾಗಿರಲ್ಲ. ಓಕೆ ಬಟ್ ಚಟ್ನಿ ಜೊತೆಗಂತೂ ಮಿಸ್ಸೇ ಮಾಡಬೇಡಿ. ಸೂಪರ್ ಟೇಸ್ಟು. ವಡೆ ಆಚೆಯಿಂದ ಗರಿಗರಿಯಾಗಿದೆ, ಆಲ್ರೆಡಿ ಮಾಡಿಟ್ಟಿದ್ದಾರೆ. ಹಂಗೆ ಬ್ರೇಕ್ ಮಾಡಿದ್ರೆ ಅಪ್ಪ ಒಳಗಡೆ ಸಾಫ್ಟ್ ಆಗಿದೆ. ಸ್ಟಫಿಂಗ್ಸು ಸಖತ್ತಾಗಿದೆ. ತಿನ್ನುವ. ಚೆನ್ನಾಗಿದೆ. ಕ್ರಂಚಿಯಾಗಿ ಗರಿಗರಿಯಾಗಿ ಕರುಮ್ ಅಂತ ತಿನ್ಬೇಕಾದ್ರೆ ಒಂದು ಮಸಾಲಾ ಫ್ಲೇವರ್ ಜೊತೆಗೆ ಸಖತ್ತಾಗಿದೆ. ಲೈಟ್ ಆಗಿ ಹಾರ್ಡ್ ಅನ್ಸುತ್ತೆ. ತಿನ್ಬೇಕಾದ್ರೆ ನಿಮಗೆ ಈ ಒಂದು ಮದ್ದೂರು ವಡೆ ತಿಂತಿರೋ ಗೊತ್ತಾ, ಆ ಒಂದು ಫೀಲ್ ಸಿಗುತ್ತೆ. ಈರುಳ್ಳಿ ಎಲ್ಲ ಜಾಸ್ತಿ ಹಾಕಿದೆ. ಸ್ವಲ್ಪ ಚಟ್ನಿ ಜೊತೆಗೆ ಟ್ರೈ ಮಾಡುವ. ಹಂಗೆ ಡಿಪ್ ಹೊಡೆದು ಲೈಟ್ ಆಗಿ ಬೆಣ್ಣೆ ತಗೊಂಡು ಟೇಸ್ಟ್ ಮಾಡೋಣ. ಚೆನ್ನಾಗಿರುತ್ತೆ. ಚಟ್ನಿ ಮಾತ್ರ ತನ್ನ ಟೇಸ್ಟ್ನ ಫ್ಲೇವರ್ನ ಬಿಟ್ಟೇ ಕೊಡ್ತಾ ಇಲ್ಲ. ಏನೇ ಟ್ರೈ ಮಾಡಿ ಚಟ್ನಿ ಮಾತ್ರ ಡಾಮಿನೇಟ್ ಮಾಡುತ್ತೆ. ಅಷ್ಟು ಸಖತ್ತಾಗಿದೆ. ಒಂದು ಬೆಸ್ಟ್ ಬ್ರೇಕ್ಫಾಸ್ಟು, ಬೆಸ್ಟ್ ಜಾಗ ಅಂತಾನೆ ಹೇಳ್ತೀನಿ. ಅಣ್ಣ ನಮಸ್ತೆ. ಸರ್ ನಮಸ್ತೆ. ಬನ್ನಿ. ನಮ್ಮ ಹೆಸರು? ಗುರು ಅಂತ. ಮಲ್ಲಣ್ಣ ಹೋಟೆಲ್. ನಮ್ಮ ಬಾವ ಅವರು ಮಲ್ಲಣ್ಣ. ಅವ್ರು ತೀರೋದಂತ ನಾವು ನಮ್ಮ ಅಕ್ಕನ ಮಕ್ಕಳು ಕಟ್ಕೊಂಡು ನಾವು ವ್ಯವಹಾರ ಮಾಡ್ತಾ ಇದ್ದೀವಿ. ಫ್ಯಾಮಿಲಿ ರನ್ ಮಾಡ್ತಾ ಇದ್ದೀವಿ. ಫುಲ್ ಫ್ಯಾಮಿಲಿ ರನ್ ಮಾಡ್ತೀವಿ. ಯಾವಾಗ ಶುರುವಾಗಿದ್ದಣ್ಣ? ಒಂದು 40 ವರ್ಷ ಆಗಿದೆ ಸರ್. 40 ವರ್ಷ. ಮಲ್ಲಣ್ಣವ್ರು ಶುರು ಮಾಡಿದ್ದು ಇದೇ ಜಾಗದಲ್ಲ? ಇದೇ ಜಾಗದಲ್ಲಿ. ಏನಣ್ಣ ಸ್ಪೆಷಲು ಇಲ್ಲಿ? ನಮ್ಮ ಇಡ್ಲಿ, ದೋಸೆ, ಬೆಣ್ಣೆ ದೋಸೆ, ಬೆಣ್ಣೆ ರೋಸ್ಟು, ಚಿತ್ರಾನ್ನ, ಬಾತು. ಓಕೆ. ಇಡ್ಲಿ ಸಿಕ್ಕಾಪಟ್ಟೆ ಫೇಮಸ್ ಅಂದ್ರೆ ಇಡ್ಲಿ ಬೆಣ್ಣೆ ದೋಸೆ ಅಲ್ಲ? ಎಷ್ಟು ಪ್ರೈಸು ಸರ್? 40 ರೂಪಾಯಿ ಒಂದು ಪ್ಲೇಟ್ ಅಷ್ಟೇ. ಒಂದು ಪ್ಲೇಟ್ ಇಡ್ಲಿ ವಡೆ ಬೆಣ್ಣೆ 40 ರೂಪಾಯಿ. ಒಂದು ಇಡ್ಲಿ ಎಷ್ಟು? 8 ರೂಪಾಯಿ. 8 ರೂಪಾಯಿ. ವಡೆ 5 ರೂಪಾಯಿ ಒಂದು. ಬೆಣ್ಣೆ ತಗೊಂಡ್ರೆ 10 ರೂಪಾಯಿ ಒಂದು ಬೆಣ್ಣೆ. 10 ರೂಪಾಯಿ. ಈಗ ಬೆಣ್ಣೆ ದೋಸೆ ಅಂತ ಹೇಳಿದ್ರಲ್ಲ, ಅದಂಗೆ? 35 ರೂಪಾಯಿ ಸರ್ ಇನ್ಕ್ಲೂಡಿಂಗ್ ಬೆಣ್ಣೆ. ಎಷ್ಟು? ಒಂದು ದೋಸೆ 30 ರೂಪಾಯಿ. 35 ಟೋಟಲ್ 25 ರೂಪಾಯಿ ಬೆಣ್ಣೆ, 25 ರೂಪಾಯಿ ದೋಸೆ, 5 ರೂಪಾಯಿ 10 ರೂಪಾಯಿ ಬೆಣ್ಣೆ. ಓಕೆ, 35 ರೂಪಾಯಿ ಒಂದು ದೋಸೆ ಬರುತ್ತೆ. ಅದು ಬಿಟ್ರೆ 40 ರೂಪಾಯಿಗೆ ಬಾತು ವಡೆ. ಒಂದು ವಡೆ ಬಾತು ಸಾಕು. ಒಂದಿನ ಬಾತ್ ಇರುತ್ತೆ, ಒಂದಿನ ಚಿತ್ರಾನ್ನ ಇರುತ್ತೆ, ಒಂದೊಂದು ದಿನ ಮೆನು ಜಾಸ್ತಿ ಇರುತ್ತೆ. ದಿನಕ್ಕೊಂದೊಂದು ಚೇಂಜ್ ಆಗ್ತಾ ಇರುತ್ತೆ. ಈ ಸೌದೆ ಒಲೆಯಲ್ಲಿ ಮಾಡೋದು ಬಿಟ್ಟು ಒಟ್ಟಲ್ಲಿ ಮಾಡ್ತೀರಲ್ಲ, ಹೆಂಗೆ?
ಅದು ಸೌದೆ ಆದ್ರೆ ಒಂದ್ಸತಿ ಹಾಕ್ಬೇಕು ಸರ್. ಒಟ್ಟು ಮಾಮೂಲಿ ಸಿಕ್ಕಲ್ಲ ಸೌದೆ, ಹಾ ಅದರಿಂದ ಒಟ್ಟು ನಮ್ 40 ವರ್ಷದಿಂದ ಅದೇನೆ ಒಟ್ಟಲ್ಲಿ ಒಟ್ಟಲ್ಲೇ ಮಾಡ್ಕೊ ಬರ್ತಾ ಇದೀರಾ. ನಮ್ಮ ಬಾವ ಅವ್ರ ಕಾಲದಿಂದ ಒಟ್ಟಲ್ಲೇ. ಕಾವು ಕೂಡ ಕರೆಕ್ಟ್ ಆಗಿರುತ್ತೆ. ಹೌದು ಸರ್. ಈ ಸೌದೆ ಆದ್ರೆ ಆರೋಗುತ್ತೆ, ಕೆಂಡ ಸೌದೆ ಆದ್ರೂ ಅಷ್ಟೇ, ಗ್ಯಾಸ್ ಆದ್ರೂ ಕಂಟ್ರೋಲ್ ಮಾಡ್ಕೋಬೇಕು, ಹಾಕ್ಬೇಕು. ಇದು ಒಂದ್ ಲೆವೆಲ್ಗೆ ಕಂಟ್ರೋಲ್ ಆಗುತ್ತೆ. ಸುಮ್ಮನೆ ತಳ್ತಾನೆ ಇದ್ರೆ ಅದು ಉರಿತಾನೆ ಇರುತ್ತೆ. ಓಕೆ, ಒಂದು ಟೈಮ್ಗೆ ಎಷ್ಟು ದೋಸೆ ಎಷ್ಟು ಇಡ್ಲಿ ಮಾಡ್ತೀರಾ? ಯಾಕಂದ್ರೆ ಸಿಕ್ಕಾಪಟ್ಟೆ ಜನ ಅಲ್ಲ, ಎಷ್ಟು ಮಾಡ್ತೀರಾ? ಮಾಮೂಲಿ ನಮ್ಗೆ 7 ಗಂಟೆಗೆ, ಬೆಳಗ್ಗೆ 7 ಗಂಟೆಗೆ ರನ್ನಿಂಗ್ ಆಗುತ್ತೆ. ಹಾ, ಒಂದು 11-11 ಕ್ಲೋಸ್ ಸರ್. ಕ್ಲೋಸ್ ಆಗುತ್ತೆ. ಓಕೆ, ಇಡ್ಲಿ ಎಲ್ಲ ಬೇಗನೆ ಖಾಲಿ ಆಗ್ಬಿಡುತ್ತೆ. ಹಾ ಸರ್. ಇಡ್ಲಿ ದೋಸೆ ಎಲ್ಲ ಬೆಳಗ್ಗೆ ಬೇಗ ಬಂದ್ರೆ ಐಟಮ್. ಮೊದಲು ನಮ್ಮ ಬಾವ ಅವ್ರು ಇದ್ದಾಗ ಮಧ್ಯಾಹ್ನ ಊಟನೂ ಮಾಡ್ತಾರೆ, ರನ್ನಿಂಗ್ ಇತ್ತು. ಅನ್ನ, ಸಾಂಬಾರು, ಮೊಸರು, ಹಾ ಬೋಂಡ ಇತ್ತು. ಈಗ ಒಂದ್ ಸ್ವಲ್ಪ ಲೇಬರ್ ಹಿಂಸೆಯಿಂದ ಬರೀ ಬೆಳಿಗ್ಗೆ ಬೆಳಗ್ಗೆ ರಜೆ ಗೀಜೆ ಯಾವುದಿಲ್ವಾ? ರಜೆ ಪ್ರತಿ ಅಮಾಸ್ಗೂ ರಜೆ ಇರ್ತದೆ. ಅಮಾವಾಸ್ಯೆ ರಜೆ ಇರುತ್ತೆ ಅಷ್ಟೇ, ಮಿಕ್ಕಿದ ಯಾವ್ದು ರಜೆ ಇಲ್ಲ. ಇನ್ನು ಯಾವ್ದಾದ್ರು ಮನೆ ಫ್ಯಾಮಿಲಿ ಫಂಕ್ಷನ್ ಇದ್ರೆ ರಜೆ. ಓಕೆ, ಫೋನ್ ಮಾಡ್ಕೊ ಬಂದ್ರೆ ಬೆಸ್ಟ್. ಹಾಂ ಸರ್. ಓಕೆ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್. ಬೆಣ್ಣೆ ದೋಸೆ ಸಿಕ್ಕಾಪಟ್ಟೆ ಕ್ರೌಡ್ ಇರೋದ್ರಿಂದ ನಿಂತ್ಕೊಂಡು ಇಸ್ಕೊಂಬರೋಕ್ಕಾಗಲ್ಲ ಅಂತ ಫಸ್ಟೇ ಆರ್ಡರ್ ಮಾಡಿ ತಂದು ಇಟ್ಬಿಟ್ಟಿದೆ. ಆರೋಗ್ಬಿಟ್ಟಿದೆ. ಒಂದು ದೊಡ್ಡ ಸೈಜಲ್ಲಿರೋಂಥ ಒಂದು ಬೆಣ್ಣೆ ದೋಸೆ. ಲಿಟ್ರಲಾಗಿ ನೀವು ನೋಡ್ಬೇಕಾದ್ರೆ ಮೇಲ್ಗಡೆ ಸಾಫ್ಟು ಗರಿಗರಿಯಾಗಿ ಸಖತ್ತಾಗಿದೆ. ಬೆಣ್ಣೆ ಚಟ್ನಿ ಮೇಲೆ ಹಾಕೊಟ್ರಿಂದ ಆರೋಗಿಲ್ಲ. ಹಂಗೆ ಸ್ವಲ್ಪ ಬೆಣ್ಣೆ ತೊಗೊಂಡು ಫುಲ್ಲು ಸ್ಪ್ರೆಡ್ ಮಾಡೋಣ. ಆಲ್ರೆಡಿ ದೋಸೆ ಬೆಣ್ಣೆ ಹಾಕಿದ್ದಾರೆ, ನಾವು ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಬ್ರೇಕ್ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಹೀಗೆ ಮಾಡಿ ಈ ಎಡ್ಜಿಂದ ಮುರ್ಕೊಂಡು. ಚಟ್ನಿ ಅಂತೂ ಸೋ ಸ್ಟಾಪರ್ ಗುರು, ಚಟ್ನಿಗಂತಲೇ ವಿಸಿಟ್ ಮಾಡ್ಬೋದು. ಹಂಗೆ ಒಂದು ಬೆಣ್ಣೆನ ಲೈಟ್ ಹಂಗೆ ಸವರ್ಕೊಂಡು ಚಟ್ನಿಗೆ ಹಾಕಿ ಡಿಪ್ ಹೊಡೆದು ತಿಂದರೆ ಸೈಕು. ದೋಸೆ ಅಂತೂ ಹೊರಗಡೆ ಗರಿಗರಿಯಾಗಿ ಒಳಗಡೆ ಸಾಫ್ಟ್ ಆಗಿ ಡಬಲ್ ರೋಸ್ಟ್ ಆಗಿದ್ರು ಕೂಡ ಒಂದು ಬೆಣ್ಣೆ ಫ್ಲೇವರ್ ಜೊತೆಗೆ ಅಲ್ಟಿಮೇಟ್ ಆಗಿದೆ. ಲಿಟ್ರಲ್ ನಿಮಗೆ ಒಂದು ದಾವಣಗೆರೆ ಬೆಣ್ಣೆ ದೋಸೆ ಬರುತ್ತೆ ಗೊತ್ತಾ, ಆ ಒಂದು ಎಕ್ಸಾಕ್ಟ್ ಟೇಸ್ಟ್ನ ಕೊಡ್ತಾ ಇದೆ ಅಂತ ಹೇಳ್ಬೋದು. ಇಲ್ಲ ದೋಸೆ ಅಷ್ಟು ಸಾಫ್ಟು, ತಿನ್ಬೇಕಾದ್ರೆ ಕ್ರಂಚಿಯಾಗಿ ಕರುಮ್ ಅಂತ. ಬೆಣ್ಣೆ ಜೊತೆಗಂತೂ ಅಷ್ಟು ಸಖತ್ತಾಗಿದೆ. ಚಟ್ನಿ ಅಂತೂ ಡಾಮಿನೇಟ್ ಮಾಡ್ತಾನೆ ಇದೆ, ಆ ದೋಸೆ ಫ್ಲೇವರ್ನ ಬಿಟ್ಕೊಡ್ತಾ ಇಲ್ಲ. ಚಟ್ನಿ ಅಂತೂ ಹೆವಿ ಸ್ಪೈಸಿ ಜೊತೆಗೆ ಫ್ಲೇವರಿಶ್ ಆಗಿದೆ. ಇನ್ನೊಂದು ಸ್ವಲ್ಪ ತೊಗೊಂಡು ಹಂಗೆ ಬೆಣ್ಣೆ ಹಾಕ್ಕೊಂಡು ಒಂದು ಬೈಟು. ಸಕ್ಕತ್ತು ದೋಸೆ. 35 ರೂಪಾಯಿಗೆ ಪಕ್ಕ ಟು ಪಕ್ಕ ಬರ್ತು. ಈ ರೋಡಲ್ಲಿ ಟ್ರಾವೆಲ್ ಮಾಡ್ತಾ ಕೊಳ್ಳೇಗಾಲದಿಂದ ಮೈಸೂರು, ಮೈಸೂರಿಂದ ಕೊಳ್ಳೇಗಾಲ ಟ್ರಾವೆಲ್ ಮಾಡಬೇಕಾದ್ರೆ ಒಳ್ಳೆ ತಿಂಡಿ ಮಾಡಬೇಕು, ಹಿತವಾಗಿ ತಿಂಡಿ ಮಾಡಬೇಕು ಅಂತ ನೀವು ಒಂದು ಜಾಗನಂತೂ ಹೈಲಿ ರೆಕಮೆಂಡ್ ಮಾಡ್ತೀನಿ. ನೋಡೋಕ್ಕೆ ಒಂದು ಚಿಕ್ಕ ಶೆಡ್ಡು, ಹೋಟೆಲ್ ಥರನೇ ಅನ್ಸಲ್ಲ. ಬಟ್ ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆವರೆಗೂ ಕಾಂಪ್ಯಾಕ್ಟ್ ಆಗಿ ಪ್ಯಾಕ್ಟ್ ಆಗಿ ಜನ ನಿಂತಿರ್ತಾರೆ. ಒಂದು 10 ಜನ ಕುತ್ಕೋಬಹುದು ಅಷ್ಟು ಜಾಗ ಇದೆ ಅಲ್ಲಿ. ಸ್ವಲ್ಪ ಜನ ಕುತ್ಕೊಂಡು ತಿಂದರೆ ಸ್ವಲ್ಪ ಜನ ನಿಂತ್ಕೊಂಡು ಹೋಗ್ತಾರೆ. ಅಷ್ಟು ಫೇಮಸ್ ಆಗಿರುವಂಥ ಜಾಗ. ಒಂದು ವೆಯ್ಟ್ ಮಾಡಿ ತಿನ್ನಕ್ಕೂ ವರ್ತ್ ಆಗಿರುತ್ತೆ ಗುರು. ಸಖತ್ ಟೇಸ್ಟು. ಫಸ್ಟು ಸಾಗು ಎತ್ಕೊಳ್ಳೋಣ. ಒಂದು ಕ್ರೀಮಿ ಆಗಿರುವಂಥ ಒಂದು ಸಾಗು ದೋಸೆ ಜೊತೆಗೆ ಚೆನ್ನಾಗಿರುತ್ತೆ. ಒಂದು ಬೈಟ್ ಮಾಡುವ. ಇಲ್ಲಂತೂ ಬ್ಲಾಂಡ್ ಆಗಿದೆ ಬಟ್ ಕ್ರೀಮಿ ಆಗಿದೆ ಒಂದು ಸಾಗು. ತರಕಾರಿ ಕೂಡ ಪ್ರಾಪರ್ ಆಗಿ ಕುಕ್ ಆಗಿರುತ್ತೆ. ಕಚ್ಬೇಕಾದ್ರೆ ತರಕಾರಿ ಗೊತ್ತೇ ಆಗಲ್ಲ. ಬಟ್ ಬ್ಲಾಂಡ್ ಟೇಸ್ಟು, ನಿಮಗೆ ಹೆವಿ ಟೇಸ್ಟ್ ಅನ್ಸಲ್ಲ, ಒಂದು ಬ್ಲಾಂಡ್ ಆಗಿರುವಂಥ ಟೇಸ್ಟಲ್ಲಿ ಇರುತ್ತೆ. ಬಟ್ ಈಗ ಸ್ವಲ್ಪ ಸಾಗು, ಸ್ವಲ್ಪ ಚಟ್ನಿ, ಲೈಟಾಗಿ ಬೆಣ್ಣೆ ತಿಂದ್ರು ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಬಿಕಾಸ್ ಚಟ್ನಿ ಅಷ್ಟು ಖಾರ ಗುರು. ಚಟ್ನಿ ಮಾತ್ರ ತನ್ನನ್ನು ಬಿಟ್ಕೊಡ್ತಾನೆ ಇಲ್ಲ. ನೀವು ಸಾಗುನಾರು ತಗೊಳ್ಳಿ, ದೋಸೆನಾರು ತಗೊಳ್ಳಿ, ಇಡ್ಲಿನಾರು ತಗೊಳ್ಳಿ, ನಾನು ಮಾತ್ರ ನನ್ನ ಫ್ಲೇವರು ನನ್ನ ಟೇಸ್ಟ್ನ ಎನ್ಹಾನ್ಸ್ ಮಾಡ್ತೀನಿ ಅಂತಾನೆ ಹೇಳ್ತಾ ಇದೆ. ಅಷ್ಟು ಸಖತ್ತಾಗಿರುವಂಥ ಒಂದು ಚಟ್ನಿ, ಒಂದು ಬೆಂಕಿ ಟೇಸ್ಟು. ನೆಕ್ಸ್ಟು ಚಿತ್ರಾನ್ನ. ಹೋಗಿ ಚಿತ್ರಾನ್ನ ತೊಗೊಂಡು ಬರುವ ಹೇಳಿದ್ದೀನಿ. ತೆಗೆದಿಟ್ಟಿರ್ತಾರೆ ಅಂದ್ಕೊಂಡಿದ್ದೀನಿ. ತೆಗೆದಿಟ್ಟಿಲ್ಲ ಅಂದರೆ ಚಪಾತಿ ಇಸ್ಕೊಂಬರ್ಬೇಕು, ಕೇಳ್ಬಿಟ್ಟು ಟೇಸ್ಟ್ ಮಾಡುವ. ಚಿತ್ರಾನ್ನ ಇದು ಅರ್ಧ ಅಲ್ಲ ಗುರು, ಕಾಲು. ಆಲ್ರೆಡಿ ಸ್ವಲ್ಪ ಇತ್ತು, ನಮ್ಮ ಕ್ಯಾಮ್ರಾಮನ್ ಸ್ವಲ್ಪ ಇಟ್ಟು ನಾನು ಸ್ವಲ್ಪ ಹಾಕೊಬಂದೆ. ಅರ್ಧದಲ್ಲಿ ಅರ್ಧ ಅಂದರೆ ಕಾಲು ಭಾಗ ತೊಗೊಂಡಿದ್ದೀನಿ. ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಅನಿಸ್ಬೋದು. ಬಟ್ ಚಿತ್ರಾನ್ನ ಅಂತೂ ಸಿಕ್ಕಾಬಟ್ಟೆ ಆಯಿಲಿಯಾಗಿ ಈ ಕಡಲೆ ಬೀಜ ಎಲ್ಲ ಜೋರಾಗಿ ಹಾಕಿ ಕೊಟ್ಟಿರುವಂಥದ್ದು. ಏನು ಜಾಸ್ತಿ ನಿಮಗೆ ಈ ಇದೆಲ್ಲ ಇರಲ್ಲ, ಸೊಪ್ಪು ಗಿಪ್ಪೆಲ್ಲ ಜಾಸ್ತಿ ಇರಲ್ಲ. ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪೆಲ್ಲ ಲೈಟಾಗಿರುತ್ತೆ. ಕಾಳು ಸ್ವಲ್ಪ ಬಿಡಿ ಬಿಡಿಯಾಗಿರುವಂಥದ್ದು. ಒಂದು ಬೈಟ್ ಮಾಡೋಣ. ಚೆನ್ನಾಗಿದೆ, ಒಂದು ಚಿತ್ರಾನ್ನ ಫ್ಲೇವರ್ ಗೊತ್ತಾಗುತ್ತೆ. ಬಟ್ ಕಾಳು ಸ್ವಲ್ಪ ಪಕ್ಕಾಗಿರುತ್ತೆ. ಬಿಕಾಸ್ ಲಾಸ್ಟಲ್ಲಿ ಎಲ್ಲ ಖಾಲಿಯಾಗಿ ಲಾಸ್ಟಲ್ಲಿ ಇಟ್ಟಿದ್ರು. ಅದು ಸ್ವಲ್ಪ ಡ್ರೈ ಆದಂಗೆ ಅನ್ಸುತ್ತೆ. ಫಸ್ಟೇ ಬಂದು ತಿಂದರೆ ಮಾಯಿಸ್ಟ್ ಆಗಿ ತಿನ್ಬೇಕಾದ್ರೆ ಸಖತ್ತಾಗಿರುತ್ತೆ. ಫ್ಲೇವರ್ ಅಂತೂ ಅಷ್ಟು ಸಖತ್ತಾಗಿದೆ, ಅಚ್ಚುಕಟ್ಟಾಗಿದೆ. ಸ್ವಲ್ಪ ಆಯಿಲಿ ಅನ್ಸುತ್ತೆ, ಬಿಟ್ಟರೆ ಟೇಸ್ಟ್ ವೈಸ್ ಚೆನ್ನಾಗಿದೆ ಗುರು. ಹಂಗೆ ಸ್ವಲ್ಪ ಚಟ್ನಿ, ಕಡಲೆ ಬೀಜ ಎಲ್ಲ ಎತ್ಕೊಂಡು ಒಂದು ಬೈಟು. ಈ ಒಂದು ಜಾಗದ ಬಗ್ಗೆ ಹೇಳ್ಬೇಕಂತಂದ್ರೆ ಟಿ ನರಸೀಪುರ, ತಿರುಮಕೂಡಲು ನರಸೀಪುರ. ಇದೇ ತಿರುಮಕೂಡಲು ಸರ್ಕಲ್ಲು. ಇಲ್ಲಿ ಅರಳಿ ಮರ ಬರುತ್ತೆ. ಅರಳಿ ಮರದಿಂದ ಲೆಫ್ಟ್ ತೊಗೊಂಡು ಸೀದಾ ಈ ಕಡೆ ಬಂದರೆ ಇದು ನಮ್ಮ ಕೊಳ್ಳೇಗಾಲಕ್ಕೆ ಹೋಗುವಂಥ ಒಂದು ರೂಟು. ಮಳವಳ್ಳಿ ಕೊಳ್ಳೇಗಾಲ ಹೋಗುವಂಥ ಒಂದು ರೂಟು. ಮುಂದೆ ಹೋದರೆ ನಮ್ಮ ಟಿ ನರಸೀಪುರ ಟೌನ್ ಸಿಗುತ್ತೆ. ಇಲ್ಲಿ ಲೆಫ್ಟ್ ಸೈಡ್ಗೆ ಬರುವಂಥ ಒಂದು ಜಾಗ, ಒಂದು ಶೆಡ್ಡು ಗುರು. ಶೆಡ್ ಒಳಗಡೆ ರನ್ ಮಾಡ್ಕೊಂಡ್ಬರ್ತಾರೆ. ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರು. ಶುರುವಾಗಿ ಬರೋಬ್ಬರಿ 50 ವರ್ಷ ಆಗಿದೆ. ನನಗೆ ಈ ಜಾಗ ರೀಸೆಂಟಾಗಿ ಅಷ್ಟೇ ಗೊತ್ತಾಯಿತು. ನೀವು ಆಲ್ರೆಡಿ ಮೈಸೂರಿಂದ ಕೊಳ್ಳೇಗಾಲದಿಂದ ಮೈಸೂರು ಟ್ರಾವೆಲ್ ಮಾಡ್ಬೇಕಾದ್ರೆ ವಿಸಿಟ್ ಮಾಡಿರ್ತೀರಾ. ವಿಸಿಟ್ ಮಾಡಿದ್ರೆ ಒಂದು ಬಾರಿ ವಿಸಿಟ್ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರೋಂಥ ಒಂದು ಜಾಗ, ಒಂದು ಚಿಕ್ಕ ಜಾಗ, ಅಫೋರ್ಡಬಲ್ ಪ್ರೈಸ್ಗೆ ಒಂದೊಳ್ಳೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಈ ಒಂದು ಜಾಗ ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ. ನಾನು ಇದನ್ನೆಲ್ಲ ತಿಂದು ಹೊರಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.